ಶಿವಭುಜಂಗ ಸ್ತೋತ್ರದಲ್ಲಿ ಅಯಂದಾನ ಕಾಲ ಸ್ವಹಂದಾನ ಪಾತ್ರಂ ಭವಾನೇವ ದಾತ ತ್ವದನ್ಯನ್ನಯಾಚೆ ಭವದ್ಭಕ್ತಿಮೇವ ಸ್ಥಿರಾಂದೇಹಿ ಮಹ್ಯಂ ಕೃಪಾಶೀಲ ಶಂಭೋ ಕೃತಾರ್ಥೋಸ್ಮಿ ತಸ್ಮಾತ್ ಅಂತ ಅಲ್ಲಿ ಶಂಕರರು ಹೇಳಿದ್ದಾರೆ. ಅಂದ್ರೇನು? ಭವದ್ಭಕ್ತಿಮೇವ ಸ್ಥಿರಾಂದೇಹಿ ಮಹ್ಯಂ ಅಂತ. ನಿನ್ನ ಭಕ್ತಿ, ನಿನ್ನಲ್ಲಿ ಸ್ಥಿರವಾದಂತಹ ಭಕ್ತಿಯನ್ನು ನನಗೆ ಕೊಡು, ಅದು ಬಿಟ್ಟು ಬೇರೆ ಏನೂ ಬೇಡ. ಕೃಪಾಶೀಲ ಶಂಭೋ ಕೃತಾರ್ಥೋಸ್ಮಿ ತಸ್ಮಾತ್. ನಿನ್ನಲ್ಲಿ ಅಚಂಚಲವಾದಂತಹ ಒಂದು ಭಕ್ತಿಯನ್ನು ನನಗೆ ಕೊಟ್ರೆ ಅದರಿಂದಲೇ ನಾನು ಕೃತಾರ್ಥನಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶಿವಾನಂದ ಲಹರಿ ಸ್ತೋತ್ರದಲ್ಲಿ ಕರಸ್ಥೆ ಹೇಮಾದ್ರೌ ಗಿರೀಶ ನಿಕಟಸ್ಥೆ ಧನಪತೋ ಗೃಹಸ್ಥೆ ಸ್ವರ್ಭೂಜಾಮರಸುರಭಿ ಚಿಂತಾಮಣಿಗಣೆ ಶಿರಸ್ಥೆ ಶೀತಾಂಶೌ ಚರಣಯುಗಲಸ್ಥೆ ಕಿಲ ಶುಭೆ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ ಅಂತ ಒಂದು ಪ್ರಾರ್ಥನೆಯನ್ನು ಹೇಳ್ತಾರೆ. ಅರ್ಥ ಏನು ಅಂತಂದ್ರೆ, ಆ ಪರಮೇಶ್ವರನ್ನು ಕುರಿತು ಶಂಕರರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕರಸ್ಥೆ ಹೇಮಾದ್ರೌ, ಒಂದು ಬಂಗಾರ ಕೊಡಬೇಕು ಅಂತಂದ್ರೆ ನಿನ್ನ ಕೈಯಲ್ಲಿ ಬಂಗಾರದ ಪರ್ವತ ಇದೆ, ಮೇರು ಪರ್ವತ ಈಶ್ವರನ ಕೈಯಲ್ಲಿದೆ. ಗಿರೀಶ ನಿಕಟಸ್ಥೆ ಧನಪತೋ, ಕುಬೇರ ಯಾವಾಗಲೂ ನಿನ್ನ ಪಕ್ಕದಲ್ಲಿ ಕೈ ಕಟ್ಕೊಂಡಿದ್ದಾನೆ, ಎಲ್ಲ ಆಸ್ತಿಗಳಿಗೂ ಒಡೆಯ ಕುಬೇರ. ಅಂತಹ ಕುಬೇರ ನೀನು ಹೇಳಿದ್ದನ್ನು ಮಾಡಲಿಕ್ಕೆ ಕೈ ಎರಡು ಕೈ ಜೋಡಿಸ್ಕೊಂಡು ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ, ನೀನೇನು ಹೇಳ್ತೀಯೋ ಮಾಡಲಿಕ್ಕೆ. ಗೃಹಸ್ಥೆ ಸ್ವರ್ಭು, ನಿನ್ನ ಹತ್ರ ಇನ್ನು ಚಿಂತಾಮಣಿ, ಅದು ಇದು ಕಲ್ಪವೃಕ್ಷ, ಅದು ಇದು ಬೇಕಾದಷ್ಟೆಲ್ಲ ಇದೆ, ಎಲ್ಲವೂ ಇದೆ ನಿನ್ನ ಹತ್ರ. ಶಿರಸ್ಥೆ ಶೀತಾಂಶೋ, ಆ ಚಂದ್ರ ನಿನ್ನ ತಲೆ ಮೇಲೇ ಇದ್ದಾನೆ. ಈ ಲೋಕದಲ್ಲಿ ಎಲ್ಲ ಮಂಗಳಗಳು, ಎಲ್ಲ ಶುಭಗಳು ಎಲ್ಲವೂ ನಿನ್ನ ಪಾದದ ಹತ್ರನೇ ಇದೆ. ಇಷ್ಟೆಲ್ಲ ನಿನ್ನ ಹತ್ರ ಇರಬೇಕಾದ್ರೆ ನಾನು ನಿನಗೇನು ಕೊಡಬೇಕು? ಇನ್ನೇನು ಕೊಡ್ಲಿಕ್ಕೆ ನನ್ನ ಹತ್ರ ಕೊಡುವಂತಹ ವಸ್ತುಗಳು ಬೇರೆ ಯಾವುದು ನನ್ನ ಹತ್ರ ಇಲ್ಲ. ಇನ್ನು ಸರಿಯಾಗಿ ವಿಚಾರ ಮಾಡಿದ್ರೆ ನಿನಗೆ ಕೊಡಬೇಕಂತಹ ಒಂದೇ ಒಂದು ವಸ್ತು ನನ್ನ ಹತ್ರ ಇರುವುದು ಅಂತಂದ್ರೆ